ಜೈ ಶ್ರೀರಾಮ್ ಜೈ ಭೀಮ್ ಎಲ್ಲರಿಗೂ. ನಿನ್ನೆ ಕಲಬುರಗಿ ನಗರದಾಗ ಡಾಕ್ಟರ್ BR ಅಂಬೇಡ್ಕರ್ ಜಿಗೆ ಅವಮಾನ ಮಾಡ್ಯಾರ. ಅವ್ರು ಯಾರೇ ಆಗಿರಲಿ ಅವ್ರ ವಿರುದ್ಧ ಅತ್ಯಂತ ಕಠಿಣ ಕ್ರಮ ಆಗಬೇಕು. ಹಂಗೆ ಇವತ್ತು ಕಲಬುರಗಿದಾಗ ಒಂದು ಸ್ಟ್ರೈಕ್ನಾಗ ಅತ್ಯಂತ ದುಃಖಕರ ಒಂದು ಸಂಗತಿ ಆಗಿದೆ. ಏನಂದ್ರೆ ನಮ್ಮ ಭಗವಾ ಧ್ವಜಕ್ಕ ಯಾರೋ ಕಿಡಿಗೇಡಿಗಳು ಅವಮಾನ ಮಾಡ್ಯಾರ. ಭಗವಾ ಧ್ವಜ ಆಗಿರಲಿ ಅಂಬೇಡ್ಕರ್ ಜಿ ಧ್ವಜ ಆಗಲಿ ಎರಡೂ ಒಂದೇ. ನಾವೆಲ್ಲ ಹಿಂದೂಗಳು ಒಂದೇ. ನಮ್ಮ ನಡಬರ್ಕೆ ಜಗಳ ಹಚ್ಚಬೇಕಂತ ಯಾರೇ ಕಿಡಿಗೇಡಿಗಳು ಇದು ಮಾಡ್ಯಾರ. ಇವ್ರ ವಿರುದ್ಧ ಬಿ ಅತ್ಯಂತ ಕಠಿಣ ಕ್ರಮ ಆಗಬೇಕು. ಯಾರು ಅಂಬೇಡ್ಕರ್ ಜಿ ಅವಮಾನ ಮಾಡಿರಲ್ಲ ಅವ್ರ ವಿರುದ್ಧ ಅತ್ಯಂತ ಕಠಿಣ ಕ್ರಮ ಆಗಬೇಕು ಮತ್ತು ಕಾನೂನಾತ್ಮಕ ಹೋರಾಟ ಆಗಲಿ. ಈ ಭಗವಾ ಧ್ವಜ ಆಗಿರಲಿ ಅಂಬೇಡ್ಕರ್ ಜಿ ಧ್ವಜ ಆಗಲಿ ನಮ್ದು ಹಿಂದೂ ಧರ್ಮದಲ್ಲಿರುವ ಯಾವುದೇ ಧ್ವಜ ಅವಮಾನ ಮಾಡಿದ್ರೆ ನಮ್ಮ ಧರ್ಮಕ್ಕೆ ನಾವೇ ಅವಮಾನ ಮಾಡ್ಕೊಂಡಂಗೆ. ಇದು ಯಾರೇ ಕಿಡಿಗುಡಿಗಳಿಗೆ ಸಹಿಸೋಕ್ಕಾಗಿಲ್ಲ. ನಾವು ಹಿಂದೂಗಳೆಲ್ಲ ಒಂದಾಗಬಾರ್ದು, ನಾವು ಹಿಂದೂಗಳು ನಡಬರ್ಕೆ ಜಗಳ ಆಗಬೇಕು ಅಂತ ಈ ಥರ ಘಟನೆ ನಮ್ಮ ಭಗವಾ ಧ್ವಜಕ್ಕೆ ಅವಮಾನ ಮಾಡ್ಯಾರ. ಅವ್ರ ವಿರುದ್ಧ ಅತ್ಯಂತ ಕಠಿಣ ಕ್ರಮ ಆಗಬೇಕು. ಇಂಥ ಸಂಗತಿಗಳಿಗೆ ಯಾರು ಪ್ರೋತ್ಸಾಹ ಮಾಡಬೇಡ್ರಿ. ಯಾಕಂದ್ರೆ ನಾವು ಹಿಂದೂಗಳು ನೆನ್ಪಿಟ್ಕೋರಿ, ನಾವು ಹಿಂದೂಗಳು ಆಗಬಾರ್ದಂತೆ ಈ ಥರ ನಮ್ಮ ಭಗವಾ ಧ್ವಜಕ್ಕೆ ಅವಮಾನ ಮಾಡ್ಯಾರ. ಅವ್ರ ವಿರುದ್ಧ ಬಿ ಕಠಿಣ ಕ್ರಮ ಆಗಬೇಕು. ನಾವೆಲ್ಲರೂ ನೆನ್ಪಿಟ್ಕೋರಿ, ನಾವೆಲ್ಲರೂ ಅಂಬೇಡ್ಕರ್ ಜಿಗೆ ರೆಸ್ಪೆಕ್ಟ್ ಮಾಡ್ತೀವಿ. ನಾವು ಯಾರು ಅಂಬೇಡ್ಕರ್ ಜಿಗೆ ಅಗೌರವ ಮಾಡಲ್ಲ. ಅದು ಯಾರು ಮಾಡ್ಯಾರ ಅವ್ರ ವಿರುದ್ಧ ಕಠಿಣ ಕ್ರಮ ಆಗಬೇಕು. ಕಾನೂನಾತ್ಮಕ ಹೋರಾಟ ಆಗಬೇಕು. ಮತ್ತು ನಮ್ಮ ನಡಬರ್ಕ ಜಗಳ ಹಚ್ಚೋರಿಗೆ ಬಿ ಬಿಡಬಾರ್ದು. ಜೈ ಹಿಂದ್, ಜೈ ಶ್ರೀರಾಮ್, ಜೈ ಭೀಮ್.